ನಗರದ ಕಲಾಸಿಪಾಳ್ಯದಲ್ಲಿನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿಯಲ್ಲಿ ನಾಡಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ ನೀಡುತ್ತಿರುವ ಜಯಮಾರುತಿ ಟ್ರಾವೆಲ್ಸ್ನ ಕೇಂದ್ರ ಕಚೇರಿ ಲೋಕಾರ್ಪಣೆಗೊಂಡಿತು. ಮುಖ್ಯ ಅತಿಥಿಗಳಾಗಿ ಪರಮ ಪೂಜ್ಯ ವೇದ ಬ್ರಹ್ಮ ಶ್ರೀ 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 ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮೀಜಿಗಳು ಆಗಮಿಸಿ ಜಯಮಾರುತಿ ಸಂಸ್ಥೆಯ ಸಂಸ್ಥಾಪಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಆಶೀರ್ವದಿಸಿದರು. ಜಯಮಾರುತಿ ಟ್ರಾವೆಲ್ಸ್ ನಾಡಿನಾದ್ಯಂತ ಉತ್ತಮ ಸೇವೆ ನೀಡಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಇವತ್ತು ಕಲಾಸಿಪಾಳ್ಯ ಬೆಂಗಳೂರು ಹೃದಯ ಭಾಗದಲ್ಲಿ ಜಯಮಾರುತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನೇಕ ವರ್ಷಗಳಿಂದ ಅದರ ಪ್ರೊಪ್ರೈಟರ್ ಅಂತ ರಂಗಸ್ವಾಮಿಯವರ ನೇತೃತ್ವದಲ್ಲಿ ಅದರಲ್ಲೊಂದು ಟ್ರಾವೆಲ್ಸ್ ಅಷ್ಟೇ ನಡೆಸ್ತಾ ಇಲ್ಲ, ವಿದ್ಯಮಾನ್ಯ ಮಕ್ಕಳು ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಅನೇಕ ದೇವಸ್ಥಾನಗಳು, ಜಾತ್ರೆ ಉತ್ಸವಗಳು, ಭಜನೆಗಳು, ಜಾನಪದ ಅನೇಕ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಕೊಂತ ತಾನು ನಡೆದು ಬಂದ ದಾರಿಯಲ್ಲಿ ಬಡತನವನ್ನು ಮರಿಬಾರದು ಅಂತ ಎಲ್ಲ ಜನರಿಗೂ ಅನುಕೂಲ ಆಗುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು. ಇವತ್ತು ಜಯಮಾರುತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಶಾಖೆಯನ್ನು ಕಲಾಸಿಪಾಳ್ಯದಲ್ಲಿ ಅವರ ಸಹೋದ್ಯೋಗಿಗಳಾದಂಥ ರಘು ಮತ್ತು ರಂಗಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಹಿತೈಷಿಗಳು ಎಲ್ಲ ಮುಖ್ಯವಾದವರ ಜೊತೆಯಲ್ಲಿ ಇವತ್ತು ಲೋಕಾರ್ಪಣೆಯಾಗಿದೆ. ಕಾರ್ಯಕ್ರಮಕ್ಕೆ ನಾನು ಕೂಡ ಸಂತೋಷದಿಂದ ಭಾಗವಹಿಸಿದ್ದು. ಇವತ್ತು ವಾಹನಗಳನ್ನು ಒಂದು ಸಂಸ್ಥೆಗಳನ್ನು ನಡೆಸುವಂಥದ್ದು ಬಹಳ ಕಷ್ಟಕರವಾದಂಥ ವಿಚಾರ. ಅನೇಕ ಬದಲಾದಂಥ ವ್ಯವಸ್ಥೆ ಹೊರಗಡೆ ಕೂಡ ಇವತ್ತು ವಾಹನಗಳ ವ್ಯವಸ್ಥೆಗಳಲ್ಲಿ ನೋಡಿಕೊಂಡು ಅದರ ಉದ್ಯೋಗ ಸಹೋದ್ಯೋಗಿಗಳ ಜೊತೆ ಪ್ರೀತಿ ವಿಶ್ವಾಸ ಬಾಂಧವ್ಯಗಳನ್ನು ಇಟ್ಕೊಂಡು ಯಶಸ್ಸನ್ನು ಕಾಣುವಂಥದ್ದು ತುಂಬ ಕಷ್ಟ. ಎಲ್ಲದರ ಮಧ್ಯದಲ್ಲೇ ಕೂಡ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡು ರಂಗಸ್ವಾಮಿಯವರು ಇನ್ನೂ ಉತ್ತುಂಗಕ್ಕೆ ಬೆಳೀಲಿ, ಅವರಿಗೆ ಭಗವಂತ ಆಶೀರ್ವಾದವನ್ನು ಮಾಡಲಿ. ಹೆಸರಿಡಿದಾಗೆ ಜಯಮಾರುತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಈ ನಾಡಿನಾದ್ಯಂತ ಸಂಚರಿಸಿ ಎಲ್ಲ ವರ್ಗದವರಿಗೂ ಒಳ್ಳೆಯ ವ್ಯವಸ್ಥೆಗಳನ್ನು ಸರ್ವಿಸನ್ನು ಕೊಡುವಂಥ ಕೆಲಸ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಶಾಖೆಗಳನ್ನು ತೆರಳಿ ಎಲ್ಲ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ.